ಪಾಕ್ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ವಿರುದ್ಧ ಪಾಕ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಅಂದ್ರೆ ಪಾಕಿಸ್ತಾನದ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಸೇನಾ ಮುಖ್ಯಸ್ಥ ಹುದ್ದೆಗೆ ರಾಜೀನಾಮೆ ನೀಡುವಂತೆ ಪಾಕ್ ಪ್ರಜೆ ಆಗ್ರಹಿಸ್ತಾ ಇದ್ದಾರೆ. ಪಾಕಿಸ್ತಾನದ ನಾಗರಿಕರಿಂದಲೇ ಅಸೀಂ ರಾಜೀನಾಮೆಗಾಗಿ ಒತ್ತಾಯ ಕೇಳಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಸೀಂ ವಿರುದ್ಧ ಅಭಿಯಾನ ಕೂಡ ಶುರು ಮಾಡಿಕೊಂಡಿದ್ದಾರೆ. ಈ ಅಭಿಯಾನ ಶುರು ಮಾಡೋದಕ್ಕಿಂತ ಮುಂಚೆ, ಈ ಅಟ್ಯಾಕ್ ಆಗೋದಕ್ಕಿಂತ 4-5 ದಿನದ ಹಿಂದೆ ಮಾತ್ರ ಇದೇ ಅಸೀಂ ಮುನೀರ್ ಏನಿದ್ದಾನೆ ಆತ ಒಂದು ಪ್ರಚೋದನಕಾರಿ ಭಾಷಣವನ್ನ ಮಾಡ್ತಾನೆ. ಆ ಪ್ರಚೋದನಕಾರಿ ಭಾಷಣ ಆದ ನಂತರ ಪಹಲ್ಗಾಮ್ನಲ್ಲಿ ಇಂಥದ್ದೊಂದು ಅಟ್ಯಾಕ್ ಆಗುತ್ತೆ. ಆತ ಉಗ್ರರನ್ನ ಫ್ರೀಡಮ್ ಫೈಟರ್ಸ್ ಅಂತ ಹೇಳಿ ಅಲ್ಲಿ ಕರೀತಾನೆ. ಆತ ಕರೀತಾ ಇದ್ದಂತೆ ಆ ಹಾಲ್ನಲ್ಲಿ ಇದ್ದಂತಹ ಪ್ರತಿಯೊಬ್ಬರು ಕೂಡ ಚಪ್ಪಾಳೆ ತಟ್ಟೋದಕ್ಕೆ ಶುರು ಮಾಡ್ತಾರೆ. ಈ ಅಟ್ಯಾಕ್ ಆದ ನಂತರ ಮತ್ತೆ ಈತ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ, ಜಾರಿಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಭಾರತದವರು ಎಲ್ಲರೂ ಕೂಡ, ಭಾರತದ ಮಾಧ್ಯಮದವರು ನನ್ನ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಆದ್ರೆ ಅಟ್ಯಾಕ್ಗೂ ನನಗೂ ಯಾವುದೇ ರೀತಿಯಾಗಿರುವಂತಹ ಸಂಬಂಧ ಇಲ್ಲ ಅಂತ ಈತ ಮತ್ತೆ ಕ್ಲಾರಿಫಿಕೇಶನ್ ಕೊಡೋ ಕೆಲಸ ಮಾಡ್ತಾರೆ. ಭಾರತೀಯರಂತೂ ಬಿಟ್ಬಿಡಿ, ಆತನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಡೇ 1ನಿಂದಲೂ ಕೂಡ ಇದೆ. ಆದ್ರೆ ಪಾಕಿಸ್ತಾನದ ಪ್ರಜೆಗಳು ಕೂಡ ಇದನ್ನ ವಿರೋಧಿಸಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಆಸಿಂ ಮುನೀರ್ ವಿರುದ್ಧ ಏನೆಲ್ಲ ಆಕ್ರೋಶ ಪಾಕಿಸ್ತಾನದಲ್ಲಿ ವ್ಯಕ್ತವಾಗ್ತಾ ಇದೆ? ಒಂದು ಸಭಾ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ವಿರುದ್ಧ ಈಗ ಪಾಕಿಸ್ತಾನದ ಜನರೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಆಸಿಂ ಮುನೀರ್ ತಮ್ಮ ಸೇನಾ ಮುಖ್ಯಸ್ಥ ಹುದ್ದೆಗೆ ರಾಜೀನಾಮೆ ನೀಡಬೇಕು ಅಂತೇಳಿ ಅಲ್ಲಿನ ಜನರೇ ಆಗ್ರಹಿಸ್ತಾ ಇದ್ದಾರೆ. ಹೀಗೆ ಆಗ್ರಹಿಸಲಿಕ್ಕೆ ಕಾರಣ ಆಸಿಂ ಮುನೀರ್ ತೆಗೆದುಕೊಂಡಂತ ತೀರ್ಮಾನಗಳು. ಮುಖ್ಯವಾಗಿ ಆಸಿಂ ಮುನೀರ್ ಸೇನಾ ಮುಖ್ಯಸ್ಥರಾದ ಬಳಿಕ ಪಾಕಿಸ್ತಾನ ತನ್ನ ನೆರೆಹೊರೆಯ ದೇಶಗಳೊಂದಿಗೆ ಹೊಂದಿದಂತಹ ಉತ್ತಮ ಬಾಂಧವ್ಯ ಎಲ್ಲವೂ ಕೂಡ ಹಾಳಾಗಿದೆ. ಮೊದಲನೇದಾಗಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರವನ್ನ ಪ್ರತಿಷ್ಠಾಪನೆ ಮಾಡಿದೆ ಪಾಕಿಸ್ತಾನ. ತಾಲಿಬಾನ್ಗಳಿಗೆ ಮೊದಲು ಎಲ್ಲಾ ಬೆಂಬಲವನ್ನ ಪಾಕಿಸ್ತಾನ ಸರ್ಕಾರ, ಅಲ್ಲಿನ ಸೇನೆ, ಗುಪ್ತಚರ ಸಂಸ್ಥೆ ISI ಎಲ್ಲವೂ ಕೂಡ ಕೊಟ್ಟಿತ್ತು. ಆದ್ರೆ ಆಸಿಂ ಮುನೀರ್ ಸೇನಾ ಮುಖ್ಯಸ್ಥರಾದ ಬಳಿಕ ಈಗ ತಾಲಿಬಾನ್ ಸರ್ಕಾರದೊಂದಿಗೂ ಕೂಡ ಪಾಕಿಸ್ತಾನದ ಸಂಬಂಧ ಹಾಳಾಗಿದೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರಗಳೇ ಈಗ ಗಡಿಯಲ್ಲಿ ಯುದ್ಧವನ್ನ ಕೂಡ ಮಾಡ್ತಾ ಇವೆ. ಅಫ್ಘಾನಿಸ್ತಾನ ಮೇಲೆ ಪಾಕಿಸ್ತಾನ ದಾಳಿ ನಡೆಸುತ್ತೆ, ಪಾಕಿಸ್ತಾನದ ಮೇಲೆ ಅಫ್ಘಾನಿಸ್ತಾನ ಕೂಡ ದಾಳಿಯನ್ನು ನಡೆಸ್ತಾ ಇದೆ. ಗಡಿನಲ್ಲಿ ಪಾಕ್ ಮತ್ತು ಅಫ್ಘಾನಿಸ್ತಾನದ ಗಡಿನಲ್ಲೂ ಕೂಡ ಉದ್ವಿಗ್ನ ವಾತಾವರಣವೇ ಇದೆ. ಈಗ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದೊಂದಿಗೂ ಕೂಡ ಸಂಬಂಧ ಹಾಳಾಗ್ಲಿಕ್ಕೆ ಆಸಿಂ ಮುನೀರ್ ಕಾರಣ ಅಂತೇಳಿ ಪಾಕಿಸ್ತಾನ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಆಸಿಂ ಮುನೀರ್ ಇರಾನ್ ದೇಶದ ದ್ವೇಷಿ ಕೂಡ. ಇರಾನ್ ಜೊತೆಗಿನ ಸಂಬಂಧ ಕೂಡ ಪಾಕಿಸ್ತಾನದ್ದು ಈಗ ಹಾಳಾಗಿದೆ. ಇದಕ್ಕೂ ಕೂಡ ಆಸಿಂ ಮುನೀರೇ ಕಾರಣ. ಈಗ ಭಾರತದೊಂದಿಗಿನ ಸಂಬಂಧ ಕೂಡ ಮತ್ತಷ್ಟು ಹಾಳಾಗಿದೆ. ಇದಕ್ಕೂ ಕೂಡ ಆಸಿಂ ಮುನೀರ್ ಕಾರಣ. ಹೀಗಾಗಿ ತಕ್ಷಣವೇ ಆಸಿಂ ಮುನೀರ್ ತನ್ನ ಸೇನಾ ಮುಖ್ಯಸ್ಥ ಹುದ್ದೆಗೆ ರಾಜೀನಾಮೆಯನ್ನ ನೀಡಬೇಕು. ದೇಶದ ಹಿತದೃಷ್ಟಿಯ ಕಾರಣಕ್ಕಾಗಿ ಈಗ ಆಸಿಂ ಮುನೀರ್ ಸೇನಾ ಮುಖ್ಯಸ್ಥ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಜನ ಆಗ್ರಹಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಬಗ್ಗೆ ಅಭಿಯಾನವನ್ನ ನಡೆಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಪಾಕಿಸ್ತಾನದ ನಾಗರಿಕರಿಗೆ ಅಲ್ಲಿ ಸೇನೆ ವಿರುದ್ಧ ಮಾತನಾಡದಂತೆ, ಸೇನೆ ವಿರುದ್ಧ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡದಂತೆ ಎಚ್ಚರಿಕೆಯನ್ನ ನೀಡಲಾಗುತ್ತೆ. ಆದ್ರೆ ಈ ಬಾರಿ ಎಲ್ಲಾ ಎಚ್ಚರಿಕೆ ಎಲ್ಲವನ್ನೂ ಕೂಡ ಉಲ್ಲಂಘಿಸಿ ಅಲ್ಲಿನ ಜನರನ್ನೇ ತೀವ್ರವಾದಂತಹ ಆಕ್ರೋಶವನ್ನ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಸೇನಾ ಮುಖ್ಯಸ್ಥ ಹುದ್ದೆಗೆ ತಕ್ಷಣವೇ ರಾಜೀನಾಮೆ ನೀಡಬೇಕು ಅಂತ ಕೂಡ ಆಗ್ರಹಿಸ್ತಾ ಇದ್ದಾರೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.